ಎಲ್ಲ ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್. ಇವತ್ತಿನ ಕ್ಲಾಸ್ನಲ್ಲಿ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಇವತ್ತು ನಡೆದಿರುವಂತಹ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಬಂದಿದ್ದವು, ಹಾಗೆ ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಯಾವ ರೀತಿ ಅಂತ ನೀವು ಹಾಕಿದ್ದೀರಿ, ಅದನ್ನು ರಾಂಗ್ ಅಥವಾ ರೈಟ್ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಭಾಗ ಎ ಅಲ್ಲಿ ಪೊಲಿಟಿಕಲ್ ಸೈನ್ಸ್ದ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ನೀವು ಯಾವ ರೀತಿಯಂಥ ಎಕ್ಸಾಮ್ನಲ್ಲಿ ಕರೆಕ್ಟ್ ಹಾಕಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ಕೀ ಆನ್ಸರ್ಸ್ಗಳನ್ನ ನಾವೇನಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು. ಈ ಒಂದು ಕ್ವಶನ್ಗೆ ಏನಪ್ಪ ಅಂತಂದ್ರೆ ಒಂದು ಸರಿಯಾದಂತಹ ಉತ್ತರ ಯಾವುದಾಕದಂದ್ರೆ ಆಪ್ಷನ್ ಬಿ 1958 ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತೈತ್ರಿ. ಇನ್ನು ಸೆಕೆಂಡ್ ಒನ್ ಆಗಿ ನೋಡ್ಬೇಕಾದ್ರೆ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು. ಈ ಒಂದು ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರದಾರ್ರಿ ಅಂತಂದ್ರೆ ವಾಸಿಂ ಜೈದಿ ಅವರು ಏನಪ್ಪ ಅಂದ್ರೆ ಈ ಒಂದು ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತ ಆಗಿರ್ತಾರೆ. ನೀವು ಕರೆಕ್ಟ್ ಹಾಕಿದ್ರಪ್ಪ ಅಂತಂದ್ರೆ ಇದಕ್ಕೆ ಒಂದೊಂದು ಮಾರ್ಕ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ್ರಿ, ಇದಕ್ಕೆ 5 ಮಾರ್ಕ್ಸ್ ಫಿಕ್ಸ್ ಆಗಿರ್ತಾವ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಪ್ಪ ಅಂದ್ರೆ ಫುಲ್ ಡೀಟೇಲ್ ಆಗಿ ಏನಪ್ಪ ಅಂತಂದ್ರೆ 80 ಔಟ್ ಆಫ್ 80 ಕ್ವಶನ್ ಪೇಪರಲ್ಲಿ ಯಾವ ರೀತಿ ಆನ್ಸರ್ಸ್ಗಳಿದ್ದಾವೆ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಥರ್ಡ್ ಒನ್ ಕ್ವಶನ್, ಆಡಳಿತದ ಪ್ರಾಥಮಿಕ ಘಟಕ ಯಾವುದಾಗಿರ್ತೈತ್ರಿ ಅಪ್ಪ ಅಂತಂದ್ರೆ ಇಲ್ಲಿ ಕೇಂದ್ರಾಡಳಿತ, ರಾಜ್ಯಾಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ನಂಬರ್ ಸಿ ಜಿಲ್ಲಾಡಳಿತ. ನೀವು ಯಾವ ರೀತಿ ಹಾಕಿದ್ದೀರಿ ಅಂತಕ್ಕಂಥದ್ದು ನೀವೇನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ಸ್ಗಳು ಇಲ್ಲೇ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೋದಾಗ್ತೈತೆ ರೀ. ಇನ್ನು ನೆಕ್ಸ್ಟ್ ಏನಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಒಂದು ವ್ಯಕ್ತಿಯ ಚಿತ್ರವನ್ನು ಗುರುತಿಸಿ, ಅಂದ್ರೆ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸುವ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿರಿ. ಪ್ರಥಮ ಶಿಕ್ಷಕಿ ಯಾರಪ್ಪ ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಒಂದು ಶಿಕ್ಷಣವನ್ನು ಒದಗಿಸಿಕೊಟ್ಟವ್ರು ಯಾರಂತಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಂತ ಸಾವಿತ್ರಿಬಾಯಿ ಫುಲೆ. ಅದಕ್ಕೆ ಅವರ ಒಂದು ಭಾವಚಿತ್ರ ಒಂದು ಕೊಟ್ಟಿದ್ದಾರೆ. ಅದೇ ರೀತಿ RTEನ ವಿಸ್ತೃತ ರೂಪ ಏನಾಗ್ತೈತೆ ಅಂತಂದ್ರೆ ರೈಟ್ ಟು ಎಕನಾಮಿಕ್. ಆಪ್ಷನ್ 2 ರೈಟ್ ಟು ಎಜುಕೇಷನ್. RTEನ ವಿಸ್ತೃತ ರೂಪ ಏನಾಗ್ತರಿ ಆಪ್ಷನ್ 2 ಅಂದ್ರೆ 2 ಮಾತ್ರ, ಇಲ್ಲಿ 1 ಮಾತ್ರ, 2 ಮತ್ತು 4, 3 ಮತ್ತು 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತರಿ 2 ಮಾತ್ರ. ಇನ್ನೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದು ರೀ. ಇನ್ನೇನಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಆಗಿರ್ತಕ್ಕಂಥದ್ದು ಭಾಗ 2 ಕೆಳಗಿನ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ಏನಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ, ಇದರಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಅಂದರೆ ಮೊದಲನೇದಾಗಿ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರ ಅವಧಿ. ಈ ಒಂದು ಭಾರತ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಇರ್ತೈತ್ರಿ ಅಂತಂದ್ರೆ ಸರಿಯಾಗಿ 6 ವರ್ಷ ಆಯ್ತು ನೋಡ್ರಿ. ಸರಿಯಾದ ಉತ್ತರ 6 ವರ್ಷಗಳ ಅವಧಿ ಏನಪ್ಪ ಅಂದ್ರೆ ಈ ಒಂದು ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರ ಅವಧಿಯಾಗಿರ್ತೈತ್ರಿ. ಇನ್ನು ನೆಕ್ಸ್ಟ್ 7ನೇದಾಗಿ ಡ್ಯಾಶ್ ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದರು. ಯಾರಾಗಿದ್ದರು ಅಂತಂದ್ರೆ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿದ್ದರು. ಇನ್ನು 8ನೇ ಪ್ರಶ್ನೆ, ಡ್ಯಾಶ್ ರವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು. ಯಾರ್ರೀ? ಅಣ್ಣಾ ಹಜಾರೆ ಅವರು ಏನು ಮಾಡ್ತಾರ್ರಿ ಭಾರತದ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರ್ರಿ. ಇನ್ನು ನೆಕ್ಸ್ಟ್ 9ನೇದಾಗಿ ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ. ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ. ಯಾವುದಾಗ್ತೈತೆ ರೀ ಅಂತಂದ್ರೆ ಇಲ್ಲಿ ತಾಲಿಬಾನ್. ಇಲ್ಲ ಆಯ್ತು ನೋಡ್ರಿ, ತಾಲಿಬಾನ್ ಅಂತಕ್ಕಂಥದ್ದು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಭಯೋತ್ಪಾದನಾ ಘಟಕ ಆಗೈತ್ರಿ. ಇನ್ನು ನೆಕ್ಸ್ಟ್ 10ನೇದಾಗಿ ಪ್ರಶ್ನೆ, ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 5 ಇರ್ತೈತೆ ರೀ. ಈ ಒಂದು ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 5 ರೀ. ನೋಡ್ರಿ, ಬಿಟ್ಟ ಸ್ಥಳ ನೀವು ಸರಿಯಾದ ರೀತಿ ನೀವು ತುಂಬಿದ್ದೆ ಆದಲ್ಲಿ ನಿಮ್ಗೆ 5 ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಆಗಿರ್ತಾವೆ ರೀ. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ನೋಡ್ರಿ. ಮೊದಲನೇದಾಗಿ ಏನಂದ್ರೆ ಹೊಂದಿಸಿ ಬರೆಯಲ್ಲಿ ವಿಧವಾ ಪುನರ್ವಿವಾಹ ಆಯ್ಕೆ ಯಾವುದ್ರಿ ಅಂತಂದ್ರೆ ಇಲ್ಲಿ 1856ನೇದಲ್ಲಿ ವಿಧವಾ ಪುನರ್ವಿವಾಹ ಆಯ್ಕೆ ಇಲ್ಲಿ ಆಗ್ತಾಯಿದ್ರಿ. ಇನ್ನು ನೆಕ್ಸ್ಟ್ ಲೀಗ್ ಆಫ್ ನೇಷನ್ ಅಂತಕ್ಕಂಥದ್ದು 1920ರಲ್ಲಿ. ಇನ್ನು ರಿಪಬ್ಲಿಕಾ ಇದರಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಜೀನ್ ಬೋಡಿನ್.
ಇನ್ನು ನೆಕ್ಸ್ಟ್ ಡಿ ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ. ನಿಷೇಧ ಒಪ್ಪಂದ ಯಾವುದಾದಂದ್ರೆ CTBT. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲಂ. ಇದಕ್ಕೆ ಏನಂತಂದರೆ ಆನ್ಸರ್ LTTE. ಇವೆಲ್ಲವೇನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ. ನೀವು ಸರಿಯಾದಂಥ ಉತ್ತರ ನೀವು ಕೊಟ್ಟಿದ್ದೆ ಆದಲ್ಲಿ ನಿಮ್ಗೆ ಇಲ್ಲಿ ಏನಪ್ಪ ಅಂತಂದ್ರೆ ಫಿಕ್ಸ್ ಆಗಿ 5 ಮಾರ್ಕ್ಸ್ ಫಿಕ್ಸ್ ಆಗಿರ್ತಾವೆ ರೀ. ನೆಕ್ಸ್ಟ್ ಏನಂತಂದ್ರೆ 1 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ಸ್ ಇದ್ದಾವೆ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂತಂದ್ರೆ ಆನ್ಸರ್ ಏನಂದ್ರೆ ಕ್ಯಾಬಿನೆಟ್ ಮಿಷನ್. ಕ್ಯಾಬಿನೆಟ್ ಮಿಷನ್ ಏನು ಮಾಡ್ತೈತಿ ರೀ? ಈ ಒಂದು ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಪಂಚಮರು ಅಂದರೆ ಯಾರು ಅಂತ ಕೇಳಿದಾರೆ ರೀ. ಪಂಚಮರು ಅಂದ್ರೆ ಹಿಂದೂ ಸಮಾಜದಲ್ಲಿ ಏನಂದ್ರೆ ಅಸ್ಪೃಶ್ಯತರೆಂದು ಪರಿಗಣಿಸಲ್ಪಟ್ಟಿರುವವರನ್ನು ಪಂಚಮರು ಅಂತಕ್ಕಂಥದ್ದು ಇಲ್ಲಿ ಕರೀತಾರೆ ರೀ. ನೆಕ್ಸ್ಟ್ ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು? ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದು ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದಾರಪ್ಪ ಅಂದ್ರೆ ತುಮಕೂರು ಜಿಲ್ಲೆಗೆ ಅವರು ಸೇರಿದಾರೆ ರೀ. ಇನ್ನು ವರ್ಣಭೇದ ನೀತಿ ಅಂದ್ರೆ ಏನಪ್ಪ ಅಂತಂದ್ರೆ ಚರ್ಮದ ಬಣ್ಣ ಅಥವಾ ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ನಾವಿಲ್ಲಿ ವರ್ಣಭೇದ ನೀತಿ ಅಂತಕ್ಕಂಥ ಇಲ್ಲಿ ನಾವಿಲ್ಲಿ ಕರಿತೇವೆ ರೀ. ನೆಕ್ಸ್ಟ್ ಅಲಿಪ್ತ ನೀತಿ ಎಂದರೇನು? ಅಲಿಪ್ತ ನೀತಿ ಅಂತಾರಪ್ಪ ಅಂತಂದ್ರೆ ಯಾವುದೇ ಪ್ರಬಲ ಮಿಲಿಟರಿ ಬಣಗಳು ಅಥವಾ ಶಕ್ತಿ ಕೇಂದ್ರದೊಂದಿಗೆ ಸೇರಿಕೊಳ್ಳದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸುವುದಕ್ಕೆ. ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಪ್ರಬಲ ಮಿಲಿಟರಿ ಬಣ ಅಥವಾ ಶಕ್ತಿ ಕೇಂದ್ರದೊಂದಿಗೆ ಸೇರಿಕೊಳ್ಳದೆ, ಒಂದು ಪ್ರಬಲವಾದಂಥ ಮಿಲಿಟರಿ ಬಣ ಇರ್ತದ್ರಿ, ಅದು ಮತ್ತು ಶಕ್ತಿ ಕೇಂದ್ರದೊಂದಿಗೆ ಸೇರಿಕೊಳ್ಳದೆ ಸ್ವತಂತ್ರವಾಗಿ ವಿದೇಶಾಂಗ ನೀತಿಯನ್ನು ಏನಪ್ಪ ಅಂತ ಅನುಸರಣೆಯನ್ನು ಮಾಡ್ತಿರ್ತೈತಲ್ಲ ಅದಕ್ಕೆ ನಾವೇನಂತೇವೆ ರೀ ಅಲಿಪ್ತ ನೀತಿ ಅಂತಕ್ಕಂಥ ಇಲ್ಲಿ ಕರಿತೇವೆ. ಎಲ್ಲವೇನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ 1 ಮಾರ್ಕ್ಸ್ ಕ್ವಶನ್ಸ್ ಅದು ರೀ. ನೆಕ್ಸ್ಟ್ ಪಾರ್ಟ್ ಬಿ ನೋಡ್ರಿ. ಪಾರ್ಟ್ ಬಿ ಅಲ್ಲಿ ಏನಂತಂದ್ರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 5 into 10 ಅಂದ್ರೆ ಇದರಲ್ಲಿ 5 ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ರೆ ನಮಗಿಲ್ಲಿ 10 ಮಾರ್ಕ್ಸ್ ಸಿಗ್ತೈತೆ ರೀ. ಅದಕ್ಕೆ ನೀವು ಟೋಟಲ್ ಆಗಿ ಗೊತ್ತಿದ್ರೆ ಆಲ್ಮೋಸ್ಟ್ ಎಲ್ಲವೂ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರೆ ಉತ್ತಮ ಆಗಿರ್ತೈತಿ ರೀ. ಮೊದಲನೇ ಕ್ವಶನ್ ಏನಂದ್ರೆ ಉಪಚುನಾವಣೆ ಎಂದರೇನು? ಉಪಚುನಾವಣೆ ಎಂದರೇತಂದ್ರೆ ಒಂದು ಸ್ಥಾನ ಖಾಲಿಯಾದಾಗ ಮತ್ತೊಂದು ಸ್ಥಾನವನ್ನು ತುಂಬಲು ನಡೆಸುವಂಥ ಚುನಾವಣೆ ಉಪಚುನಾವಣೆ ಅಂತ ಕರೀತಾರೆ ರೀ. ಏನಂದ್ರೆ ಒಂದು ಸ್ಥಾನ ಇರ್ತೈತ್ರಿ, ಆ ಖಾಲಿ ಐತಪ್ಪ ಅಂದ್ರೆ ಅದಕ್ಕೆ ಮತ್ತೊಬ್ಬರು ಬರ್ಲಕ್ಕ ಅದಕ್ಕೆ ಖಾಲಿ ಇದ್ದಂಥ ಜಾಗವನ್ನು ಮತ್ತೊಂದು ತುಂಬಬೇಕಲ್ವಾ, ಯಾರಾದರೂ ಅಧಿಕಾರಿಯನ್ನು ಹಾಕ್ಬೇಕಾದ್ರೆ ಅದು ಒಂದು ನಡೆಸುವಂಥ ಪ್ರಕ್ರಿಯೆ ಚುನಾವಣೆಗೆ ನಾವಿಲ್ಲಿ ಉಪಚುನಾವಣೆ ಅಂತಕ್ಕಂಥ ಇಲ್ಲಿ ಕರಿತೇವೆ ರೀ. ಇನ್ನು ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗೆ ಇರುವಂತಹ ಅರ್ಹತೆಗಳು ಏನು? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಸದಸ್ಯರಿಗಿರತಕ್ಕಂಥ ಅರ್ಹತೆಗಳು ಏನೇನು ಅಂತಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕನಿಷ್ಠ ಏನಪ್ಪ ಅಂದ್ರೆ ಅವರಿಗೆ 10 ವರ್ಷಗಳ ಅನುಭವ ಇರಬೇಕ್ರಿ. 10 ವರ್ಷಗಳ ಎಲ್ಲಂದ್ರೆ ಒಂದು ಕೇಂದ್ರದಲ್ಲಿ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕನಿಷ್ಠ 10 ವರ್ಷಗಳ ಅನುಭವ ಇತ್ತಪ್ಪ ಅಂತಂದ್ರೆ ಅವರು ಕೇಂದ್ರ ಲೋಕಸೇವಾ ಆಯೋಗದಕ್ಕೆ ಸದಸ್ಯರಾಗಲಿಕ್ಕೆ ಅವರು ಅರ್ಹತೆ ಇರ್ತಾರೆ ರೀ. ಇನ್ನು ನೆಕ್ಸ್ಟ್ 19ನೇ ಪ್ರಶ್ನೆ, ಆಡಳಿತದಲ್ಲಿ ಅನಾಮಧೇಯತೆ ಎಂದರೇನು? ಆಡಳಿತದಲ್ಲಿ ಅನಾಮಧೇಯತೆ ಅಂತಂದ್ರೆ ಅಧಿಕಾರಿಗಳ ನಿರ್ಧಾರಗಳ ಜವಾಬ್ದಾರಿಯನ್ನು ಮಂತ್ರಿಗಳು ಹೊರುವುದು. ಈಗ ಒಂದು ಅವರ ಅಧಿಕಾರಿಗಳ ನಿರ್ಧಾರಗಳು ಏನಂತೈತಲ್ಲ ಅಧಿಕಾರಿಗಳ ಜವಾಬ್ದಾರಿಯನ್ನು ಈ ಮಂತ್ರಿಗಳೇನು ಹೊರುತ್ತಾರಲ್ಲ ಅದಕ್ಕೆ ನಾವೇನಂತೇವ್ರಿ ಆಡಳಿತದ ಅನಾಮಧೇಯತೆ ಅಂತ ಕರಿತೇವ್ರಿ. ನೆಕ್ಸ್ಟ್ ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು. ಇವೆಲ್ಲವೂ ಗೊತ್ತಿರತಕ್ಕಂಥ ವಿಷಯ ಅಂತಂದ್ರೆ ಒಂದು ಶಿಕ್ಷಣ, ಒಂದು ಸಂಘಟನೆ, ಒಂದು ಹೋರಾಟ. ಇವು 3 ಏನಪ್ಪ ಅಂತ ಪ್ರಬಲ ಶಕ್ತಿಗಳು. ಇವು ಯಾರಿಗೆ? ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು. ನೆಕ್ಸ್ಟ್ ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು? ನೆರೆಹೊರೆ ಶಾಂತಿ ಸಮಿತಿಗಳು ಎಂದರ್ಥಂದ್ರೆ ಸ್ಥಳೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಸಮಿತಿಗಳು. ನೆರೆಹೊರೆ ಮಟ್ಟದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ಸಮಿತಿಗಳಿಗೆ ನಾವೇನಂತೇವ್ರಿ ನೆರೆಹೊರೆ ಶಾಂತಿ ಸಮಿತಿ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ. ನೆಕ್ಸ್ಟ್ ಖಾಸಗೀಕರಣವು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಖಾಸಗೀಕರಣವು ಎಲ್ಲಿ ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ ಇದು ಖಾಸಗೀಕರಣ ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಬ್ರಿಟನ್ನಾಗ ಪ್ರಾರಂಭ ಆಯ್ತು. ಯಾವಾಗ ಅಂತಂದ್ರೆ 1980ರ ದಶಕದಲ್ಲಿ ಈ ಒಂದು ಖಾಸಗೀಕರಣ ಅಂತಕ್ಕಂಥದ್ದು ಇಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಈ ಕೆಳಗಿನ ಚಿತ್ರವನ್ನು ನೋಡಿ ಮತ್ತು ಉದಾಹರಣೆಯೊಂದಿಗೆ ಅದರ ಅರ್ಥವನ್ನು ಬರೆಯಿರಿ. ಇಲ್ಲೈತೆ ನೋಡ್ರಿ, ಇದರ ಏನಪ್ಪ ಅಂತಂದ್ರೆ ಇದು ಯಾವ್ದು ಫ್ಲಾಗ್ ಅಂತ ಅನಿಸ್ತಾ ಇದೆ. ಇದು ಯಾವುದಪ್ಪ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಯುನೈಟೆಡ್ ಸ್ಟೇಟ್ ಅಮೇರಿಕಾದ ಧ್ವಜ ಐತ್ರಿ ಇದು. ಇದೇನಪ್ಪ ಅಂತಂದ್ರೆ ಈ ಚಿತ್ರ ಒಂದು ಕೊಟ್ಟಿರ್ತಾರೆ, ಅದಕ್ಕೆ ಯಾವುದು ಧ್ವಜ ಅದ ಅಂತ ನಾವಿಲ್ಲಿ ಗುರುತನೆ ಮಾಡಬೇಕು. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಗೆ
ಕೊಡುಗೆಯನ್ನು ನೀಡಿದ ಇಬ್ಬರು ನಾಯಕರನ್ನು ಹೆಸರಿಸಿ. ಈ ಒಂದು ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ಯಾರು ನೀಡ್ತಾರಪ್ಪ ಅಂತಂದ್ರೆ ಒಬ್ಬರು ಜವಾಹರ್ಲಾಲ್ ನೆಹರು ಅವರು ನೀಡ್ತಾರೆ ರೀ, ಇನ್ನೊಬ್ರು ಏನಂತಂದ್ರೆ ಇಂದಿರಾ ಗಾಂಧಿ ಅವರು ಈ ಒಂದು ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿರ್ತಾರೆ. ಇಷ್ಟು ಏನಪ್ಪ ಅಂತಂದ್ರೆ ಇದು 2 ಅಂಕದ ಪ್ರಶ್ನೆಗಳು. ಇನ್ನೇನಪ್ಪ ಅಂತಂದ್ರೆ ಭಾಗ ಸಿಯಲ್ಲಿ ಏನಪ್ಪ ಅಂತಂದ್ರೆ 6 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕು. ಎಷ್ಟು 5 ಕ್ವಶನ್ಸ್ ಅದಾವ್ರಿ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತದ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿರಿ. ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ನಲ್ಲಿ ಇದರ ಉತ್ತರಗಳೇನಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ಕೋಬಹುದು ಯಾವ ರೀತಿ ಕರೆಕ್ಟ್ ಇದಾವೆ ಅಂತಕ್ಕಂಥ. ನೀವು ಇಲ್ಲಿ ಸರಿಯಾದ್ರಿ ಅಂತ ನೋಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಸರಿಯಾದ ಅಂಕಗಳು ಇದ್ದು ಅಂತ ನಿಮ್ಗೆ ಕರೆಕ್ಟ್ ಆಗಿರ್ತಾವೆ. ನೆಕ್ಸ್ಟ್ 27ನೇದು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿರಿ. ನೆಕ್ಸ್ಟ್ 28 ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಯಾವುವು. ನೆಕ್ಸ್ಟ್ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಆಡಳಿತಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. ನೆಕ್ಸ್ಟ್ ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿರಿ. ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿರಿ. ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪಾತ್ರವನ್ನು ವಿವರಿಸಿ. ಭಾರತ ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳನ್ನು ಕುರಿತು ಬರೆಯಿರಿ. ಇವೆಲ್ಲವನ್ನ ಆನ್ಸರ್ಸ್ಗಳಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಇವೆಲ್ಲ ನೋಡ್ಕೊಂತ ಹೋಗ್ರಿ. ಯಾಕಪ್ಪ ಅಂತಂದ್ರೆ ನೀವು ಕರೆಕ್ಟ್ ಹಾಕಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಔಟ್ ಆಫ್ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಇನ್ನು ಭಾಗ ಡಿ ಒಳಗೆ ಏನಾದ್ರು ಕ್ವಶನ್ ಅದಾವ್ರಿ, 2 ಪ್ರಶ್ನೆಗಳು ಉತ್ತರವನ್ನು ಕೊಡಬೇಕು. ಎಷ್ಟಂದ್ರೆ 2 × 10 ಅಂದ್ರೆ 20 ಮಾರ್ಕ್ಸ್ ಸಿಗ್ತಾವ್ರಿ. ಮೊನ್ನೆದಾಗಿ 34 ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ. ನೆಕ್ಸ್ಟ್ ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ, ಹೇಗೆ ಅದರ ನಿವಾರಣಾ ಉಪಾಯಗಳನ್ನು ವಿವರಿಸಿರಿ. ನೆಕ್ಸ್ಟ್ ಉದಾರೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮವನ್ನು ವಿವರಿಸಿರಿ. 37 ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ. ಇವೆಲ್ಲವೇನಪ್ಪ ಅಂತಂದ್ರೆ ಇದರ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತೀನಿ ನೋಡ್ರಿ, ಸರಿಯಾಗಿರ್ತಂತಿ. ಮೊದಲನೇದಾಗೈತೆ ನೋಡ್ರಿ, ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಅಂತಕ್ಕಂಥದ್ದು. ಇಲ್ಲಿ ಆನ್ಸರ್ ಐತೆ ನೋಡ್ರಿ, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ನಡೀತರಿ? 1951 ಅಕ್ಟೋಬರ್ 25ರಿಂದ 1952 ಫೆಬ್ರವರಿ 21ರವರೆಗೆ ನಡೀತು. ಈ ಚುನಾವಣೆ ಏನಪ್ಪ ಅಂತಂದ್ರೆ ಭಾರತ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಏನಪ್ಪ ಅಂತಂದ್ರೆ ಒಂದು ದೊಡ್ಡವಾದಂಥ ಮಹತ್ವದ ಘಟ್ಟ ಆಗೈತ್ರಿ. ಇದರ ಆನ್ಸರ್ ಮತ್ತು ಅದರ ಕುರಿತು ಟಿಪ್ಪಣಿ ಸ್ವಲ್ಪ ಇದಾವೆ. ನೀವೇನಪ್ಪ ಅಂತಂದ್ರೆ ಜಾಸ್ತಿ ಬರೆದಿರಪ್ಪ ಅಂತಂದ್ರೆ ಕರೆಕ್ಟ್ ಇತ್ತಂದ್ರೆ ಆಯ್ತು. ನೆಕ್ಸ್ಟ್ 26ನೇ ನೋಡ್ರಿ, ಭಾರತ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು. 28 ರಾಜ್ಯಗಳು ಕೊಟ್ಟಿದ್ದೀನಿ, ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳು. ರಾಜ್ಯಗಳು ನೋಡ್ರಿ, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್ ರಾಜ್ಯಶಾಸ್ತ್ರ, ಸಿಕ್ಕಿಂ, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ಪಶ್ಚಿಮ ಬಂಗಾಳ. ಇವೆಲ್ಲವೇನಪ್ಪ ಅಂತಂದ್ರೆ ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶಗಳು ಅಂತಂದ್ರೆ 8 ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಚಂಡೀಗಢ, ದಾದ್ರಾ ಮತ್ತು ನಗರ, ದೆಹಲಿ, ಜಮ್ಮು ಕಾಶ್ಮೀರ್, ಲಡಾಖ್, ಲಕ್ಷದ್ವೀಪ. ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ನೀವೇ ಸರಿಯಾದ ಅಂತ ನೋಡ್ಕೊಂತ ಹೋರಿ. ಯಾಕಂತಂದ್ರೆ ನೀವು ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ ಹಾಕಿದ್ದೀರಪ್ಪ ಅಂತಂದ್ರೆ ಇಲ್ಲಿ ನೋಡಿದ್ರೆ ನೀವು ಕರೆಕ್ಟ್ ಇತ್ತು ಅಂತಂದ್ರೆ ನಿಮ್ಗೇನಪ್ಪ ಅಂತಂದ್ರೆ ಔಟ್ ಆಫ್ ಇಲ್ಲಿ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತೈತಿ. ನೀವು ಸರಿಯಾದ್ರಿ ಅಂತ ನೋಡ್ಕೊತ ಹೋರಿ. ಯಾವ್ಯಾವ ರೀತಿಯಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನ ನೀವು ಬರೆದು ಬಂದಿದ್ದೀರಾ, ವಿಡಿಯೋನ ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ನೀವು ಆನ್ಸರ್ಸ್ಗಳನ್ನ ಹಾಕಿದ್ರೆ ಅಂತಂದ್ರೆ ಇಲ್ಲಿ ಆನ್ಸರ್ಸ್ಗಳು ಕರೆಕ್ಟ್ ಆಗಿರ್ತಾವೆ. ನೋಡ್ಕೊತ ಹೋರಿ. 30ನೇ ಭಯೋತ್ಪಾದನೆ ವಿರುದ್ಧ ಯುವಜನತೆ ಪಾತ್ರ ಯಾವ ರೀತಿ ಇರ್ತೈತಿ ಅಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನೀವು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಾಗಿ ನಿಮ್ಗೆ ರಾಜ್ಯಶಾಸ್ತ್ರದ ಸಂಪೂರ್ಣವಾದಂತಹ ಮಾಹಿತಿ ಇರ್ತೈತಿ. ಆದರೂ ಸಹ ಒಂದಿಷ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿರ್ತೈತಿ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಈಗ ಯಾವ ರೀತಿ ಇದೆ ಅಂತ ಆನ್ಸರ್ಸ್ಗಳು ಸರಿಯಾದ್ರಿಂದ ನೀವು ನೋಡ್ಕೊತ ಹೋಗಿದ್ರೆ ಅಂತಂದ್ರೆ ನಿಮಗಿಲ್ಲಿ ಆನ್ಸರ್ಗಳಿಲ್ಲಿ ದೊರೀತಾವ್ರಿ. ಇದನ್ನು ಬೇಕಾದ್ರಪ್ಪ ಅಂತಂದ್ರೆ ನಾನು PDF ಏನಪ್ಪ ಅಂತಂದ್ರೆ ನಮ್ಮ ಕೆಳಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಐತಿ. ಆ ಒಂದು ಲಿಂಕಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಆನ್ಸರ್ಸ್ಗಳು ಎಲ್ಲವೇನಪ್ಪ ಅಂತಂದ್ರೆ ನಾನು ಅಲ್ಲಿ PDF ಮಾಡಿ ಹಾಕಿರ್ತೀನಿ. ನೀವು ಅಲ್ಲಿ ಸಹ ಹೋಗಿ ನೋಡ್ಬೋದು ಅಂತ ಇಲ್ಲಿ ಹೇಳಬಹುದಾಗ್ತೈತಿ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಪ್ರಿಪರೇಟರಿ ಎಕ್ಸಾಮ್ 2 ರಾಜ್ಯಶಾಸ್ತ್ರ ವಿಭಾಗದಲ್ಲಿ ದ್ವಿತೀಯ PUC
ಈ ಒಂದು ಸಂಪೂರ್ಣವಾದಂತಹ 80ಕ್ಕೆ 80 ಅಂಕಗಳ ದೊರೆಯುವಂತಹ ಸಂಪೂರ್ಣವಾದಂಥ ಕ್ವಶನ್ ಪೇಪರ್ ನಾವೇನಿಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದೇ ರೀತಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಪ್ಪ ಅಂತಂದ್ರೆ ಇದರ ಮುಂದಿನ ಒಂದು ಎಕ್ಸಾಮಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಕೇಳ್ತಾರೆ, ಹಾಗೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತೈತಿ ಅಂತಕ್ಕಂಥ ನಾವೇನಪ್ಪ ಅಂತಂದ್ರೆ ಮುಂದಿನ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರಪ್ಪ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ನಾನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.